ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಭುವಾದ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಧ್ಯಾನ ಮಾಡುವಂತ ಸೌಭಾಗ್ಯ ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೇಳಿಸಿಕೊಳ್ಳುವಂತರ ಎಲ್ಲರ ಹೃದಯಗಳನ್ನ ನೀನು ತೆರೆ, ನಮ್ಮ ಸಂಗಡ ನೀನು ಮಾತನಾಡೋದು. ನಿನ್ನ ಸ್ವರದಿಂದ ನಮಗೆ ನಂಬಿಕೆ ನಿರೀಕ್ಷೆನ ಹುಟ್ಟಿಸೆಂದು ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ದಿನಕ್ಕೆ ನೇಮಕೊಂಡಂತ ದೇವರ ವಾಕ್ಯದ ಮುಖ್ಯ ಪ್ರಸ್ತಾಪ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 1ನೇ ವಚನವನ್ನ ಓದಿಕೊಳ್ಳೋಣ. ಬೆಳಗಾಗಲು ಎಲ್ಲ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನ ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಹಂಚುವಂತ ಸೌಭಾಗ್ಯ ಕೊಟ್ಟಂತ ದೇವರಿಗೆ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಪ್ರಸ್ತಾಪದ ಹಾಗೆ ಬಹಳ ಪ್ರಾಮುಖ್ಯವಾಗಿರುವಂತ ವಿಚಾರ ಯೇಸು ಕ್ರಿಸ್ತನ ಜೀವನ, ಶ್ರಮ, ಮರಣ ಮತ್ತು ಪುನರುತ್ಥಾನ. ಈ ವರ್ಷವು ನೆನೆಯುವಂತ ಸೌಭಾಗ್ಯವನ್ನ ದೇವರು ನಮ್ಮೆಲ್ಲರ ಬಾಳಿನಲ್ಲಿ ಅನುಗ್ರಹ ಮಾಡಿದ್ದಾನೆ. ಈ 40 ದಿನಗಳ ಶ್ರಮ ದಿನದ ಧ್ಯಾನಗಳು ನನ್ನನ್ನ ಮತ್ತು ನಮ್ಮನ್ನ ಬದಲಾಯಿಸಲಿ, ಕ್ರಿಸ್ತನ ಹಿಂದೆ ನಾವು ನಡೆಯುವಂತ ವ್ಯಕ್ತಿಗಳಾಗಲಿ ಎಂಬುದಾಗಿ ಆಶಿಸುವಂತವನಾಗಿದ್ದೇನೆ. ಯೇಸು ಕ್ರಿಸ್ತನನ್ನ ಕೊಲ್ಲಲು ಯೋಚಿಸುವುದರಲ್ಲಿ ಅಥವಾ ನ್ಯಾಯ ವಿಚಾರಣೆಯಲ್ಲಿ ಮೋಸ ಮಾಡುವುದರಲ್ಲಿ ಈ 3 ಗುಂಪುಗಳು ಬಹಳ ಪ್ರಾಮುಖ್ಯವಾದಂತ ಸ್ಥಾನಮಾನಗಳನ್ನ ಹೊಂದಿದ್ದರು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಮೊದಲನೇ ಗುಂಪು ಮಹಾಯಾಜಕರ ಗುಂಪು, 2ನೇ ಗುಂಪು ಹಿರಿಯರ ಗುಂಪು, 3ನೇ ಗುಂಪು ಜನರ ಗುಂಪು ಎಂಬುದಾಗಿ. ಈ 3 ಗುಂಪುಗಳ ಉದ್ದೇಶ, ಗುರಿ, ಆಲೋಚನೆ ಒಂದೇ ಆಗಿತ್ತು: ಯೇಸು ಕ್ರಿಸ್ತನನ್ನ ಕೊಲ್ಲುವಂಥದ್ದು. ಕಾರಣ, ಯೇಸು ಕ್ರಿಸ್ತನು ಬಡವರ ಪರವಾಗಿ, ರೋಗಿಗಳ ಪರವಾಗಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂತನಾಗಿದ್ದನು. ಲೋಕವೆಲ್ಲ ಅವನ ಹಿಂದೆ ಹೋದರೆ ನಮ್ಮನ್ನ ನೋಡುವರು ಯಾರು ಎಂಬುದಾಗಿ, ಅಥವಾ ತಮಗೆ ಬರುತ್ತಿದ್ದಂತ ಆದಾಯ ನಿಂತು ಹೋಯಿತೆಂಬುದಾಗಿ ನೆನೆಸಿಕೊಂಡವರಾಗಿ, ಅಥವಾ ಯೇಸುವಿನ ಹಿಂದೆ ಎಲ್ಲರೂ ಹೋದ್ರೆ ನಮ್ಮ ಜೀವನ ಹೇಗೆ ಎಂಬುದಾಗಿ ಅವರು ನೆನೆಸಿಕೊಂಡವರಾಗಿ ಯೇಸುವನ್ನ ಹಿಡಿದು ಕೊಲ್ಲಬೇಕೆಂಬುದಾಗಿ ನಿರ್ಧಾರ ಮಾಡುವುದರಲ್ಲಿ 3 ಗುಂಪುಗಳ ಪಾತ್ರ ಬಹಳ ಪ್ರಾಮುಖ್ಯವಾಗಿತ್ತೆಂಬುದಾಗಿ ನಾವು ನೆನೆಸಬಹುದಾಗಿದೆ. ಗುಂಪು ಸೇರಿ ಬರುವಂತದ್ದು ಒಳ್ಳೆಯ ಆಲೋಚನೆ, ಬೇರೆ ಬೇರೆ ಆದಂತ ವಿಚಾರಗಳನ್ನ ಚರ್ಚೆ ಮಾಡಲು ಗುಂಪು ಬಹಳ ಪ್ರಾಮುಖ್ಯವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಹಾಯಕವಾಗುವಂತದ್ದಾಗಿದೆ. ಕೆಲಸ ಬಹಳ ಸುಲಭವಾಗುವಂತದ್ದಾಗಿದೆ. ಆದ್ರೆ ಇಲ್ಲಿ ಸೇರಿ ಬಂದಂತ ಉದ್ದೇಶ ಒಳ್ಳೆಯ ಉದ್ದೇಶವಾಗಿರಲಿಲ್ಲ, ಅಥವಾ ಕೇಡು ಮಾಡಲು ಕೂಡಿ ಬಂದಿರುವಂತದ್ದನ್ನ ನಾನು ಮತ್ತು ನಾವು ನೋಡಬಹುದಾಗಿದೆ. ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬದುಕನ್ನ ನಿರ್ಮೂಲ ಮಾಡುವಂತ ಸ್ಥಿತಿಗೆ ಇಲ್ಲಿ ಈ 3 ಗುಂಪುಗಳು ತಮ್ಮ ಪಾತ್ರವನ್ನು ವಹಿಸುವಂತದ್ದನ್ನ ನಾನು ಮತ್ತು ನಾವು ಅವಲೋಕಿಸಬಹುದಾಗಿದೆ. ಮೊದಲನೆಯ ಗುಂಪಿನ ಆಲೋಚನೆ ಮಹಾಯಾಜಕರು ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರ 12 ಕುಲಗಳಲ್ಲಿ ಲೇವಿ ಕುಲವನ್ನ ಆಯ್ಕೆ ಮಾಡಿಕೊಂಡು ಯಾಜಕ ಉದ್ಯೋಗವನ್ನ ಅವರಿಗೆ ನೀಡಿ, ಆ ಉದ್ಯೋಗವನ್ನ ಪ್ರತ್ಯೇಕಿಸಿ ಅವರಿಗೆ ಅಭಿಷೇಕಿಸಿದ್ದನ್ನ ನಾನು ಮತ್ತು ನಾವು ನೋಡಬಹುದಾಗಿದೆ. ಅಂದ್ರೆ ಯಾಜಕ ಎಂಬುದಾಗಿ ಹೇಳುವಾಗ ದೇವರ ಸೇವೆಗಾಗಿ ತನ್ನನ್ನ ಮುಡುಪಾಗಿಟ್ಟುಕೊಂಡು ದೇವರ ಧಾರ್ಮಿಕ ಉದ್ಯೋಗವನ್ನ ಆತನು ಮಾಡುವಂತವನಾಗಿದ್ದನು. ಯಜ್ಞಗಳನ್ನ ಸಮರ್ಪಣೆ ಮಾಡುವಂಥದ್ದು, ವಿಶ್ವಾಸಿಗಳ ಪರವಾಗಿ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಈ ಮೂಲಕ ಯಜ್ಞ ಮತ್ತು ಸಂಸ್ಕಾರಗಳನ್ನ ನಡೆಸುವನೇ ಯಾಜಕನಾಗಿದ್ದನು. ಇನ್ನೊಂದು ರೀತಿಯಲ್ಲಿ ಯಾಜಕ ಎಂಬುದಾಗಿ ಹೇಳುವಾಗ ದೇವರ ಪ್ರತಿನಿಧಿ, ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ದೇವರ ಸಮುದಾಯವನ್ನ ಭಯಭಕ್ತಿಯಲ್ಲಿ ನಡೆಸಿ ದೇವರೊಂದಿಗೆ ಜೀವಿಸುವಂತವನು ಯಾಜಕನಾಗಿದ್ದನು. ಯಾಜಕ ಮನುಷ್ಯನಾಗಿದ್ದರೂ ದೇವರಿಂದ ಅಭಿಷೇಕವನ್ನ ಹೊಂದಿದವಂತವನಾಗಿದ್ದನು. ಯಾಜಕ ಬಡವ ಶ್ರೀಮಂತ ಎಂಬ ಭೇದ ಭಾವವಿಲ್ಲದೆ, ಅಥವಾ ಜಾತಿ ಧರ್ಮ ಎಂಬ ತಾರತಮ್ಯವಿಲ್ಲದೆ
ಎಲ್ಲರನ್ನ ಆಶೀರ್ವದಿಸುವಂತ ವ್ಯಕ್ತಿಯೇ ಯಾಜಕನಾಗಿದ್ದನು. ಈ ಯಾಜಕತನದಲ್ಲಿಯೇ ಹಿರಿತನವನ್ನ ಇಲ್ಲವೇ ಅನುಭವಿಯನ್ನ ಮಹಾಯಾಜಕ ಎನ್ನುವರು. ಈ ಮಹಾಯಾಜಕ ಪರಿಶುದ್ಧವಾದಂತ ಸ್ಥಳದಲ್ಲಿ ನಿಂತುಕೊಂಡು ದೇವಾಲಯದಲ್ಲಿ ನಡೆಯುವಂತ ಆರಾಧನೆಗಳನ್ನ, ಯಜ್ಞಗಳನ್ನ ಆತನು ನಿರ್ವಹಣೆ ಮಾಡುವಂತದ್ದನ್ನ ಅಥವಾ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವಂತದ್ದನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಈ ಮಹಾಯಾಜಕ ಸರ್ಕಾರದಲ್ಲಿ ಕೂಡ ನ್ಯಾಯ ವಿಚಾರಣೆಯಲ್ಲಿ ನ್ಯಾಯಾಧಿಪತಿಯಾಗಿ ಕೂಡ ಆತನು ಕೆಲಸವನ್ನ ನಿರ್ವಹಿಸುತ್ತಾ ಇದ್ದನು. ಸೊ ಈ ವರ್ಷದ ಮಹಾಯಾಜಕನಾದಂತ ಅಂದ್ರೆ ಯೇಸುವನ್ನ ಹಿಡಿದು ಕೊಡಲಿಕ್ಕೆ ನೇಮಕ ಮಾಡಿದಂತ ಅಥವಾ ಯೇಸುವನ್ನ ಹಿಡಿಬೇಕೆಂಬ ಆಲೋಚನೆ ಮಾಡಿದಾಗ ಆ ವರ್ಷದ ಮಹಾಯಾಜಕನಾಗಿದ್ದಂಥವನು ಅನ್ನನು. ಇವನು ಕಾಯಫನ ಮಾವನಾಗಿದ್ದನು. ಈ ಕಾಯಫನ ಮಾವನು ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ಹಿತಕರವೆಂದು ಯಹೂದ್ಯರಿಗೆ ಆಲೋಚನೆಯನ್ನ ಹೇಳಿಕೊಟ್ಟಂತವನು ಆಗಿದ್ದನು. ಯೇಸುವನ್ನ ಹಿಡಿದುಕೊಂಡು ಮಹಾಯಾಜಕನ ಬಳಿಗೆ ತಂದಾಗ ನ್ಯಾಯ ವಿಚಾರಣೆಯಲ್ಲಿ ಪದೇ ಪದೇ ನೀನು ಯಾರು, ನೀನು ಕ್ರಿಸ್ತನೋ ಹೌದೋ ಅಲ್ಲವೋ ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಅಥವಾ ವಿಚಾರಣೆಯನ್ನ ಮಾಡ್ತಾ ಇದ್ರು ಅಥವಾ ಒತ್ತಾಯ ಪೂರ್ವಕವಾಗಿ ಯೇಸು ಕ್ರಿಸ್ತನನ್ನ ನೀನು ಯಾರು ಎಂಬುದಾಗಿ ಪ್ರಶ್ನಿಸುತ್ತಿದ್ದನ್ನ ನಾನು ಮತ್ತು ನಾವು ಸತ್ಯವೇದದಲ್ಲಿ ನೋಡಬಹುದಾಗಿದೆ. ಇನ್ನು ಎರಡನೇದಾಗಿ ಹಿರಿಯರು. ಇವರು ಸಭೆಯಿಂದ ಆರಿಸಲ್ಪಟ್ಟಂತವ್ರು, ಸಭೆಯ ಒಳತಿಗಾಗಿ ಚಿಂತಿಸುವಂತವ್ರು, ಸಭೆಯ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಏರ್ಪಡಿಸುವಂತವ್ರು, ಸಭೆಯಲ್ಲಿ ಶಾಂತಿ, ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನವನ್ನ ಕೊಂಡೊಯ್ಯುವಂತ ವ್ಯಕ್ತಿಗಳೇ ಹಿರಿಯರು. ಇಂಥ ಶ್ರೇಷ್ಠವಾದಂತ ಕೆಲಸಕ್ಕೆ ನೇಮಕಗೊಂಡಿರುವಂತವ್ರು ಇಲ್ಲಿ ಯಾರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಎಂದು ನಂಬಲಿಕ್ಕೆ ಅಸಾಧ್ಯವಾದಂತ ಸ್ಥಿತಿಗತಿಯನ್ನ ನಾನು ಮತ್ತು ನಾವಿಲ್ಲಿ ನೋಡಬಹುದಾಗಿದೆ. ಅಂದ್ರೆ ಯೇಸುವಿನೊಂದಿಗೆ ಹೆಜ್ಜೆ ಹಾಕಬೇಕಾದಂತ ಹಿರಿಯರು ಯೇಸುವನ್ನ ಹಿಡಿದು ಕೊಡುವರೊಟ್ಟಿಗೆ ಕೈ ಜೋಡಿಸುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅಂದ್ರೆ ಒಂದು ಜೀವವನ್ನ ತೆಗೆಯಲು ಇವರೆಲ್ಲರೂ ಕೂಡ ಪ್ರಯತ್ನಿಸುತ್ತಿದ್ದಾರೆ. ಒಳ್ಳೆ ಕೆಲಸ ಮಾಡುವುದರಿಂದ ಒಳ್ಳೆಯದೇ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ವಿಷ ಬೀಜವಾಗಿ ಬಿತ್ತುವಂತದ್ದನ್ನ ನಾವು ಗಮನಿಸಬಹುದು. ಇವರು ಒಳ್ಳೆಯವರ ಹಾಗೆ ನಾಟಕ ಇಲ್ಲವೇ ನಟನೆಯನ್ನ ಮಾಡುತ್ತಿದ್ದಾರೆ ಎಂಬುದಾಗಿ ನಾವು ಯೋಚಿಸಬಹುದಾಗಿದೆ. ನಮ್ಮ ಕನ್ನಡದಲ್ಲಿ ಒಂದು ನಾನುಡಿ ಈ ರೀತಿಯಲ್ಲಿದೆ, ಬಾಯಲ್ಲಿ ಭಕ್ತಿ ಬಗಲಲ್ಲಿ ಕತ್ತಿ ಎಂಬುದಾಗಿ. ಈ ತರದ ವ್ಯಕ್ತಿತ್ವವನ್ನ ಈ ಹಿರಿಯರು ಮಾಡುತ್ತಿರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ಮೂರನೇದಾಗಿ ಜನರು ಎಂಬುದಾಗಿ. ಸಾಮಾನ್ಯ ಜನರು ತಮ್ಮ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಬದುಕುವವರು. ಏನಾದರೂ ಕೆಲಸ ಕೊಡಿ, ಸಂಬಳ ನೀಡಿ ನಾವು ಬದುಕುವಂತ ವ್ಯಕ್ತಿಗಳಾಗ್ತೀವಿ ಎಂಬುದಾಗಿ ಯಾವಾಗಲೂ ಕೂಡ ಆಲೋಚನೆಯನ್ನ ಮಾಡುವಂತವರಾಗಿದ್ದಾರೆ. ಯೇಸು ಇವತ್ತು ಇರುತ್ತಾನೆ, ನಾಳೆ ಹೋಗ್ತಾನೆ, ನಮ್ಮ ಜೊತೆಯಲ್ಲಿ ಹಿರಿಯರು ಮಹಾಯಾಜಕರು ಇರ್ತಾರಲ್ಲ ಎಂಬುದಾಗಿ ನೆನೆಸಿ ಮಹಾಯಾಜಕರು ಮತ್ತು ಹಿರಿಯರು ಹೇಳಿದಂತ ರೀತಿಯಲ್ಲಿ ಈ ಜನರು ಕೇಳುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಯೇಸುವಿನ ಮೇಲೆ ಸುಳ್ಳು ಆರೋಪವನ್ನ ಹೊರಿಸ್ಲಿಕ್ಕೆ ಈ ಜನರನ್ನ ಇವರು ಆಯ್ಕೆ ಮಾಡಿಕೊಂಡು ಬಂದಿರುವಂತವರಾಗಿದ್ದಾರೆ. ಅಂದ್ರೆ ಒಂದು ವೇಳೆ ಈ ಯಾಜಕರ ಅಥವಾ ಹಿರಿಯರ ಒಂದು ಭಯಕ್ಕೆ ಈ ಜನರು ಯೇಸುವಿನ ಮೇಲೆ ಸುಳ್ಳು ಅಪಾದನೆಯನ್ನ ಹೊರಿಸ್ತಾ ಇರಬಹುದು, ಇಲ್ಲವೇ ಹಂಚಿಕೊಂಡು ಅಥವಾ ಏನಾದ್ರೂ ಆಸೆಗೆ ಏನಾದ್ರೂ ಸಿಕ್ಕಿತಲ್ಲ ಎಂಬುದಾಗಿ ಹೇಳಿ ಆ ಆಸೆಗೆ ತಮ್ಮನ್ನ ಒಪ್ಪಿಸಿಕೊಂಡವರಾಗಿ ಯೇಸುವಿನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಲಿಕ್ಕೆ ಈ ಸಾಮಾನ್ಯ ಜನರು ಮುಂದೆ ಬರುವಂತದ್ದನ್ನ ನಾವು ನೋಡಬಹುದಾಗಿದೆ. ಸತ್ಯವೇದದಲ್ಲಿ ಈ ಸಾಮಾನ್ಯ ಜನರು ಕೊನೆಗೆ ಹೇಳುವಂತ ಮಾತು, ಈ ಪಾಪವು ನನಗೂ ನಮ್ಮ ಮಕ್ಕಳಿಗೂ ಬರಲಿ ಎಂಬುದಾಗಿ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಮಹಾಯಾಜಕರು ಹಿರಿಯರು ಈ ಜನರನ್ನ ಸಿದ್ಧತೆ ಮಾಡಿದ್ರೆ ಎಂಬುದಾಗಿ ನಾನು ಮತ್ತು ನಾವು ತಿಳಿದುಕೊಳ್ಳಬಹುದಾಗಿದೆ. ಇಲ್ಲಿ ನ್ಯಾಯ ವಿಚಾರಣೆಯಲ್ಲಿ ಯೇಸು ಯಾವ ತಪ್ಪು ಮಾಡಲಿಲ್ಲ ಎಂಬುದಾಗಿ ನಾವು ನೋಡಬಹುದಾಗಿದೆ. ಆದರೂ ರೋಮಾಯ ಸರ್ಕಾರದಲ್ಲಿ ಮರಣದಂಡನೆ ನೀಡಬೇಕಾದರೆ ರಾಜದ್ರೋಹ ಇಲ್ಲವೇ ದೈವದ್ರೋಹ ಈ ಎರಡು ಕೆಲಸಗಳನ್ನ ಯಾರು ಮಾಡಿರ್ತಾರೋ ಅಂತವರಿಗೆ ಮರಣದಂಡನೆಯನ್ನ ನೀಡುವಂತದ್ದನ್ನ ನಾವು ನೋಡಬಹುದಾಗಿದೆ. ಇವರ ಆರೋಪ ರಾಜದ್ರೋಹ ಇಲ್ಲವೇ ದೈವದ್ರೋಹ ಇಲ್ಲಿ ಕಂಡು ಬರದೇ ಇರೋದ್ರಿಂದ ಇವನಲ್ಲಿ ಯಾವ ತಪ್ಪು ಇಲ್ಲಲ್ಲ ಎಂಬುದಾಗಿ ನ್ಯಾಯಾಧಿಪತಿಯಾದಂತವರು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಆಗ ಈ ಸಾಮಾನ್ಯ ಜನರನ್ನು ಹಿಡಿದುಕೊಂಡು ಬಂದವರು ಇಲ್ಲ ಇವನು ರಾಜದ್ರೋಹ ಮಾಡಿದ್ದಾನೆ, ಇಲ್ಲ ಇವನು ದೈವದ್ರೋಹ ಮಾಡಿದ್ದಾನೆ ಎಂಬುದಾಗಿ ಹೇಳಿ ಅವನನ್ನ
ಮರಣದಂಡನೆಗೆ ಒಪ್ಪಿಸುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ದೇವರ ಸೇವೆಯನ್ನ ಮಾಡುತ್ತೇವೆ ಎಂಬುದಾಗಿ ಇಂದಿನ ದಿನಗಳಲ್ಲಿ ಹೇಳುವಂತ ನಾವುಗಳು ಒಂದು ಉದ್ಯೋಗವಾಗಿ ಮಾಡುವಂತವರಾಗಿದ್ದೇವೆ, ಅಥವಾ ಒಂದು ಫ್ಯಾಷನ್ ಆಗಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಯೇಸು ನೇಮಿಸಿದಂತ ಯೋಚನೆ ಆತನ ಸುವಾರ್ಥ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು. ಅದನ್ನ ನಾವು ಮರೆತು ಬಿಟ್ಟು ಇಂದು ನಾವು ಮಹಾಯಾಜಕರ ಹಿರಿಯರ ಹಾಗೆ ಹಿಂಬಾಲನೆಯಲ್ಲಿ ಎಲ್ಲಾ ಸೌಕರ್ಯಗಳು ಬೇಕು ಎಂದು ಮಹಾಯಾಜಕರು ಹಾಗೂ ಹಿರಿಯರ ಹಾಗೆ ಮೋಸ ಮಾಡುವಂತವರು, ಸುಳ್ಳುಗಳನ್ನು ಹೇಳಿ ನಾನು ಮಾಡಿದ್ದೇ ಸರಿ ಎನ್ನುವಂತವರು ನಾವಾಗಿದ್ದೇವೆ. ನಾನು ಬದುಕಿದರೆ ಸಾಕು, ಇನ್ನೊಬ್ಬನಿಗೆ ಏನಾದ್ರೂ ನನಗೆ ಆಗಲಿ ಎಂಬುದಾಗಿ ಸ್ವಾರ್ಥವನ್ನ ಯೋಚನೆಯನ್ನ ಮಾಡ್ತಾ ಇದ್ದೇವೆ. ಯೇಸು ಎಂದೂ ಕೂಡ ಸ್ವಾರ್ಥವನ್ನ ಯೋಚಿಸಲಿಲ್ಲ. ಯೇಸು ಸ್ವಾರ್ಥವಾಗಿ ಯೋಚಿಸಿದ್ದರೆ ನಾವು ಇಂದು ಬಿಡುಗಡೆ ಹೊಂದುತ್ತಿರಲಿಲ್ಲ. ಯೇಸುವಿನ ನಿಜವಾದಂತ ಸೇವೆ ಇಂದು ಸ್ವಲ್ಪವೂ ಕೂಡ ಇಲ್ಲ. ಶಿಷ್ಯತ್ವದ ಸೇವೆ ಸತ್ತು ಹೋದಂತ ಸ್ಥಿತಿಗತಿಗಳಲ್ಲಿದೆ. ಆದ್ರಿಂದ ನಮ್ಮಲ್ಲಿರುವಂತ ತ್ಯಾಗದ ಮನೋಭಾವನೆಯನ್ನ ನಾವು ಯಾವಾಗಲೂ ಕೂಡ ನೆನೆಸಿಕೊಂಡವರಾಗಿ ಯೇಸುವಿನ ಹಿಂದೆ, ಯೇಸುವಿನ ಹೆಜ್ಜೆಯಲ್ಲಿ ನಮ್ಮ ಹೆಜ್ಜೆಗಳನ್ನಿಟ್ಟು ನಾವು ನ್ಯಾಯದ ಪರವಾಗಿ, ನೀತಿಯ ಪರವಾಗಿ ಜನರನ್ನ ದೇವರ ಸಾಮೀಪ್ಯಕ್ಕೆ ತರುವಂತ ವ್ಯಕ್ತಿಗಳಾಗಬೇಕಾಗಿದೆ. ಇದಕ್ಕಾಗಿ ಯೇಸು ಸ್ವಾಮಿ ನನ್ನ ಮತ್ತು ನಮ್ಮೆಲ್ಲರ ಪಾಪಗಳ ನಿವಾರಣೆಗಾಗಿ ತನ್ನನ್ನೇ ಸಮರ್ಪಿಸಿದ್ದನ್ನ ನಾವು ನೆನಪಿಸಿಕೊಳ್ಳಬೇಕಾಗಿದೆ. ಈ ದಿನದ ಧ್ಯಾನಗಳು ನಾವು ಎಲ್ಲಿದ್ದೇವೆ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳುವುದರ ಮೂಲಕವಾಗಿ ದೇವರ ಸಾಮೀಪ್ಯಕ್ಕೆ ನಾವು ಬರೋಣ. ಆ ಮೂಲಕ ದೇವರ ಆ ತ್ಯಾಗವನ್ನ ನಾವು ನೆನೆಯುವುದರ ಮೂಲಕವಾಗಿ ನೂತನ ಸ್ವಭಾವವನ್ನ ನಮ್ಮಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರ ಮಹಿಮೆಗಾಗಿ ಬದುಕುವಂತವರಾಗೋಣ. ದೇವರು ಈ ವಾಕ್ಯವನ್ನ ಆಶೀರ್ವಾದ ಮಾಡಲಿ. ಆಮೇನ್.